ಇದು ನನ್ನ ಹೊಸ ಆವಿಷ್ಕಾರ. ಇದು ಎಂತಹ ಟ್ಯಾಬ್ಲೆಟ್ ಅಂತಂದ್ರೆ ಇದನ್ನ ತಿಂದ ಮೇಲೆ ನೀವು ಯಾವ ಕೆಲಸ ಮೊದಲು ಮಾಡ್ತಿರೋ ಅದನ್ನ 6 ಗಂಟೆಗಳ ಕಾಲ ಮಾಡ್ತಾನೆ ಇರ್ತೀರಾ. ಯಾರು ಇದನ್ನ ಮೊದಲು ಟ್ರೈ ಮಾಡ್ತೀರಾ? ನಂಗೆ ಗೊತ್ತಿತ್ತು ನೀನೇ ಮುಂದೆ ಬರ್ತೀಯಾ ಅಂತ. ತಾತ, ಈ ಗುಳಿಗೆ ನುಂಗುವಾಗ ದುಡ್ಡು ಬಗ್ಗೆ ಯೋಚನೆ ಮಾಡಿ, ಆಮೇಲೆ 6 ಗಂಟೆನೂ ಬರೀ ದುಡ್ಡು ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರಾ. ಅಯ್ಯೋ ಅಲ್ಲ, ನೀವು ಗುಳಿಗೆ ನುಂಗಿದ ಕೂಡ್ಲೆ ಕಳ್ಳನ್ ಹಿಡಿಬೇಕು. ಅದರಿಂದ ಮುಂದಿನ 6 ಗಂಟೆವರೆಗೂ ಕಳ್ಳನ್ನ ಹಿಡಿತಿರ್ತೀರಿ. ಓಯ್ ಪತೀಜ, ಏನ್ ಮಾಡ್ಲಿ? ಓ ಅಂಕಲ್ ರಿಲ್ಯಾಕ್ಸ್, ನಿಮ್ ಮನ್ಸಿಗೆ ಏನ್ ಬರುತ್ತೋ ಅದನ್ನೇ ಮಾಡಿ, ಸರಿನಾ? ಓಹೋ, ಇದೇನ್ ಮಾಡ್ಬಿಟ್ರಿ? ಗುಳಿಗೆ ನುಗ್ತಾ ಇದ್ದಾಗೆ ಬಿಕ್ಕಳಿಸ್ಬಿಟ್ರಲ್ಲ. ಈಗ ಮುಂದಿನ 6 ಗಂಟೆ ನೀವು ಬಿಕ್ಕಳಿಸ್ತಾನೇ ಇರ್ತೀರಾ. ಅರೆ, ಒಂದ್ ವಿಷಯ ಅಂತೂ ನಾನು ಹೇಳೋದಕ್ಕೆ ಮರ್ತೇ ಬಿಟ್ಟೆ. ನೀವು ಯಾರನ್ನ ಮುಟ್ತಿರೋ ಅವರು ಕೂಡ ಬಿಕ್ಕಳಿಸಕ್ ಪ್ರಾರಂಭಿಸ್ಬಿಡ್ತಾರೆ. ಅಲ್ಲ, ಇದೇನ ನೀವು ಏನ್ ಮಾಡಿದ್ರಿ? ನಿಮ್ಮ ಬಿಕ್ಕಳಿಕೆ ಈಗ ನನಗ ಬಂದು ಹತ್ತೈತಲ್ಲ. ಫ್ರೀಯ ಕೊಡಕ್ಕೆ ಬೇರೆ ಇಲ್ವಾ ನಿಮ್ಮ ಹತ್ರ? ಅಯ್ಯೋ, ನಿಮ್ಮ ಈ ಬಿಕ್ಕಳಿಕೆ ನನ್ನ ಮೇಕಪ್ ಎಲ್ಲ ಹಾಳು ಮಾಡಿಡ್ತ. ನಾನು ಮಂತ್ರಿ ಅವ್ರನ್ನ ಭೇಟಿ ಮಾಡೋಕ ಸ್ಟೇಷನ್ಗೆ ಹೋಗಕ್ಕಿತ್ತ. ಇವತ್ತು ಅವರು ಟೌನ್ ಹಾಲ್ನಾಗ ಜನತಾ ಮುಂದ ಸ್ಪೀಚ್ ಕೊಡೋರದಾರ. ಮತ್ತೆ ನಾನು ಈ ಪರಿಸ್ಥಿತಿನಾಗ ಅವ್ರ ಮುಂದೆ ಹ್ಯಾಂಗ್ ಹೋಗಕ್ಕಾಗತ್ತ? ಹೆದರ್ಕೋಬೇಡಿ ಬಂದೂಕ್ನಿ ಅವ್ರೆ, ನಾನ್ ಮಂತ್ರಿನ ರಿಸೀವ್ ಮಾಡಿ ಅವ್ರನ್ನ ಟೌನ್ ಹಾಲ್ ತನಕ ಕರ್ಕೊಂಡು ಹೋಗ್ತೀನಿ. ಅರೆ, ಇನ್ಸ್ಪೆಕ್ಟರ್ ನಮ್ಮನ್ನು ಕರ್ಕೊಂಡು ಹೋಗೋಕೆ ಇನ್ನೂ ಯಾಕೆ ಬಂದಿಲ್ಲ? ನಾವಿನ್ನು ಎಷ್ಟೊತ್ತವರೆಗೂ ಅಂತ ಕಾಯಬೇಕು? ಚಂಗು, ನನ್ನ ಭಾಷಣ ಎಲ್ಲ ಚೆನ್ನಾಗಿ ರೆಡಿ ಮಾಡಿದ್ಯಾನಪ್ಪ? ಎಲ್ಲ ಸೇರಿಸಿದ್ಯಾ? ಅರೆ, ಭಾಷಣ ಹೆಂಗೆ ತಯಾರು ಮಾಡಿದ್ದೀನಿ ಅಂದರೆ, ಈ ನಗರದ ಎಲ್ಲ ಜನಗಳು ನಿಮ್ಮ ಹತ್ರ ಬಂದು ಕೈ ಮುಗಿದು ನಿಮಗೆ ಓಟ್ ಹಾಕಬೇಕು. ಬಹಳ ಸಂತೋಷ, ಬಹಳ ಸಂತೋಷ. ಭಾಷಣ ಮಾಡೋದು ನನ್ನ ಕರ್ತವ್ಯ. ಆದರೆ ಏನು ಹೇಳ್ತೀನೋ ಅದು ಡೆಫಿನೆಟ್ಲಿ ಮಾಡೋದಿಲ್ಲ. ಬೆಣ್ಣೆ ಹಚ್ಚಿದ್ದೀನಿ. ಓ, ಹಂಗಾದ್ರೆ ಹಿಂಗಿದೆ ಮಂತ್ರಿ ಡೋಲ್ಮಾಲ್. ಫಂಟೂಶ್ ನಗರಲ್ಲಿರೋ ಒಳ್ಳೆ ಜನರಿಗೆ ನೀನು ಮೋಸ ಮಾಡಕ್ ಆಗಲ್ಲ. ನಾನ್ ನಿಮ್ ಭಾಷಣನ ಇನ್ನೂ ಮಸ್ತಿ ಮಾಡಾಕ್ತೀನಿ. ಮತ್ತೆ ಸತಿ ನೀನ್ ಏನ್ ಹೇಳ್ತೀಯ ನೋಡು, ಅದನ್ನ ನೀನು ಡೆಫಿನೆಟ್ಲಿ ಮಾಡ್ಬೇಕಾಗುತ್ತೆ. ಹಲೋ ಅಂಕಲ್, ನೀವು ಬೇಗ ಟೌನ್ ಹಾಲ್ ಹತ್ರ ಬನ್ನಿ. ಫಂಟೂಶ್ ನಗರ್ಗೆ ನಿಮ್ಗೆ ಸ್ವಾಗತ ಮಂತ್ರಿಜಿ. ನನ್ನ ಇನ್ಸ್ಪೆಕ್ಟರ್ ಬಂದೂಕ್ನಿ ಅವರು ನಿಮ್ನ ಟೌನ್ ಹಾಲ್ ತನಕ ಕರ್ಕೊಂಡು ಹೋಗಿ ಹೇಳಿದ್ದಾರೆ. ಬನ್ನಿ ಹೋಗೋಣ. ಮಂತ್ರಿಜಿ, ನಮ್ಮ ಅಂಕಲ್ ನಿಮ್ ದೊಡ್ಡ ಫ್ಯಾನ್ ಆಗಿದ್ದಾರೆ. ಅವ್ರೊಂದ್ಸತಿ ನಿಮ್ ಜೊತೆ ಶೇಕ್ ಹ್ಯಾಂಡ್ ಮಾಡ್ಬೇಕಂತೆ. ಆಹಾ, ಮಾಡೋಣ ಮಾಡೋಣ. ನನ್ನ ಪ್ರೀತಿಯ ಅಣ್ಣಂದಿರೇ ಹಾಗೂ ಅಕ್ಕಂದಿರೇ, ನಾನು ಫಂಟೂಶ್ ನಗರದಲ್ಲಿ 4 ಓಪನ್ ಮಾಡ್ತೀನಿ. ಈ ಮಂತ್ರಿಗಳು ಏನ್ ಹೇಳ್ತಾ ಇದ್ದಾರೆ? ನಾನು ಹೇಳ್ತೀನಿ. ಮಂತ್ರಿಜಿ ಅವರು ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ಅವರು 4 ಮತ್ತೆ 4 ಅಂದ್ರೆ 8 ಸ್ಕೂಲ್ ಓಪನ್ ಮಾಡ್ತಾರೆ. ಚಪ್ಪಾಳೆ ಚಪ್ಪಾಳೆ. ಈ ಹುಡುಗ ಏನ್ ಹೇಳ್ತಿದ್ದಾನೆ? ನಾನು ಫಂಟೂಶ್ ನಗರದ ವಿಕಾಸಕ್ಕಾಗಿ 5 ಕೊಡ್ತೀನಿ. ಮಂತ್ರಿಜಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಇವರು ಫಂಟೂಶ್ ನಗರ್ನ ಬೆಳವಣಿಗೆಗೆ 5 ಮತ್ತೆ 5 ಅಂದ್ರೆ 25 ಲಕ್ಷ ಕೊಡ್ತಾರಂತೆ. ವಾವ್, ಚಪ್ಪಾಳೆ.
ನನ್ನ ಪ್ರೀತಿಯ ಅಣ್ಣ. ಮಂತ್ರಿ ಅವ್ರೆ ತುಂಬಾ ಹೇಳಾಯ್ತು. ಕೈಯಿಂದ ಏನಾದ್ರೂ ಕೊಡೋ ತರ ಆಗೋದಕ್ ಮುಂಚೆ ಇಲ್ಲಿಂದ ಹೊರಟ್ಬಿಡಿ. ಓಹೋ ನಮ್ಮ ಮಂತ್ರಿಜಿ ಅವರು ಎಷ್ಟು ದೊಡ್ಡ ಮನಸ್ಸಿನವರಾಗಿದ್ದಾರೆ. ನೀವ್ ಇದನ್ನೆಲ್ಲ ಹೇಳ್ಬಿಟ್ಟು ನೀವು ಹೊರಟೋದ್ರೆ ಜನರೆಲ್ಲ ನಿಮ್ ಬಗ್ಗೆ ಏನ್ ತಿಳ್ಕೊತಾರೆ ಯೋಚನೆ ಮಾಡಿ. ಈಗ ನೀವ್ ಏನ್ ಮಾಡ್ಬೇಕಂದ್ರೆ ನೀವೆಲ್ರ ಮುಂದೆ ನೀವು ಪ್ರಮಾಣ ಮಾಡ್ಬೇಕಾಗುತ್ತೆ. ಮಂತ್ರಿ ಅವರು ನಮ್ಗೆ ದುಡ್ಡಿನ ಚೆಕ್ ನ ಕೊಡಕ್ಕೆ ಒಪ್ಕೊಂಡಿದ್ದಾರೆ. ಚಪ್ಪಾಳೆ. ಚಂಗು ಮತ್ತೆ ಮಂಗು, ಬೇಗ ಹೋಗಿ ಆ ಹುಡುಗ ಮತ್ತೆ ಅಂಕಲ್ನ ಕರ್ಕೊಂಡ್ ಬನ್ನಿ. ನಾನು ಯಾವಾಗ ತಾತನ ಜೊತೆ ಕೈ ಮಿಲಾಯಿಸಿದ್ನೋ ಅವಾಗ್ಲಿಂದ ನನಗೆ ಬಿಕ್ಕಳಿಕೆ ಶುರು ಆಗಿದೆ. ಮತ್ತೆ ಇದನ್ನ ಹೇಗೆ ನಿಲ್ಸೋದು ಅಂತಾನೆ ಗೊತ್ತಿಲ್ಲ. ಮತ್ತೆ ಆ ಚಿಕ್ಕ ಹುಡುಗ ನಾನು ಎಲ್ಲ ದುಡ್ಡನ್ನ ಫಂಟು ನಗರ್ಗೆ ಕೊಟ್ಬಿಟ್ಟ. ಹೋಗಿ ಬೇಗ ಅವ್ರನ್ನ ಕರ್ಕೊಂಡ್ ಬನ್ನಿ. ಇವಾಗೇನು ಆಗುತ್ತೆ ಭತೀಜೆ? ವೆಲ್ಕಮ್ ಅಂಕಲ್ ಮತ್ತೆ ಚೋಟು. ನಾವು ಹೆಂಗೆ ಪ್ಲಾನ್ ಮಾಡಿದ್ವೋ ಎಲ್ಲ ಪ್ಲಾನ್ ಪ್ರಕಾರನೇ ನಡೀತಾ ಇದೆ. ಇಟ್ಕೊಳ್ಳಿ ಇವನ್ನ, ಹೊಡೀರಿ. ಓ ಭತೀಜೆ, ಕಾಪಾಡಿ ಕಾಪಾಡಿ. ನಾನಿರುವಾಗ ನಮ್ಮ ಅಂಕಲ್ಗೆ ಏನಾದ್ರು ಆಗೋದುಂಟೆ? ನಿಮ್ಮಲ್ಲಿ ಒಬ್ರಾದ್ರೂ ನಮ್ಮ ಅಂಕಲ್ನ ಮುಟ್ಟಿದ್ರೆ ನಿಮ್ಗೆಲ್ಲಾರ್ಗೂ ನಿಮ್ ಮಂತ್ರಿಜಿ ತರ ಬಿಕ್ಕಳಿಕೆ ಶುರು ಆಗುತ್ತೆ, ಸರಿನಾ? ಮತ್ತೆ ನೀವೇ ನೋಡ್ತಾ ಇದ್ದೀರಾ ನಿಮ್ ಮಂತ್ರಿದು ಏನ್ ಗತಿ ಆಗಿದೆ ಅಂತ. ಬನ್ನಿ ಮುಟ್ಟಿ. ಇಲ್ಲ, ನಮ್ಗೆ ಈ ತರ ಯಾವತ್ತು ನಿಲ್ದೇ ಇರೋ ಬಿಕ್ಕಳಿಕೆ ಬೇಕಾಗಿಲ್ಲ. ಅರೆ ಓಡಿ ಓಡಿ ಇಲ್ದ ನಿಂತ್ಕೊಳ್ಳಿ. ಹಲೋ ಬಂದೂಕ್ನವ್ರೆ, ನೀವು ಬೇಗ ಹಳೆ ಫ್ಯಾಕ್ಟ್ರಿ ಹತ್ರ ಬಂದ್ಬಿಡಿ, ಸರಿನಾ? ಇಲ್ಲಿ ನಿಮ್ ವಧೆಗಳು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಹಲೋ ಮಂತ್ರಿಜಿ, ನಾನು ಇಲ್ಲಿದ್ದೀನಿ, ಬನ್ನಿ ನನ್ನ ಹಿಡೀರಿ. ಅಂಕಲ್ ಹುಷಾರು, ಇಲ್ಲಿ ಬಚ್ಚಿಟ್ಕೊಳ್ಳಿ. ಇನ್ನು ಹೊಡೀರಿ. ಓ ಪತೀಜಿ, ನಾನ್ ನಿನ್ನನ್ನು ಮುಟ್ಬಿಟ್ನಲ್ಲ. ಓ ಅಂಕಲ್, ನಂಗನ್ಸುತ್ತೆ 6 ಅವರ್ ಆಗೋಗಿದೆ ಅಂತ. ಈಗ ಮಾತ್ರೆ ಪವರ್ ಇಲ್ದೋಗಿದೆ ಅನ್ಸುತ್ತೆ. ಓಯ್, ನಾವೇನ್ ಮಾಡೋಣ ಪತೀಜಿ? ಇವ್ರಿಗೇನ ಗೊತ್ತಾದ್ರೆ ನಮ್ ಪವರ್ ಕಮ್ಮಿ ಆಗಿದೆ ಅಂತ ನಮ್ಮನ್ನ ಚಟ್ನಿ ಮಾಡ್ಬಿಡ್ತಾರೆ. ಭಯ ಪಟ್ಕೊಳ್ಳೋದು ಏನು ಇಲ್ಲ ಅಂಕಲ್. ಇವ್ರಿಗೆ ಇನ್ನ ನಿಮ್ ಬಿಕ್ಕಳಿಕೆ ನಿಂತೋಗಿದೆ ಅಂತ ಗೊತ್ತಿಲ್ಲ. ಅದಕ್ಕೆ ನೀವು ಬಿಕ್ಕಳಿಕೆ ಬರ್ತಿರ್ತಾರೆ ನಾಟಕ ಆಡಿ. ನಾನು ಕೇಳಿಸ್ಕೊಂಬಿಟ್ಟೆ. ನಾನಿವಾಗ ಮಂತ್ರಿ ಅವ್ರಿಗೆ ಎಲ್ಲಾದ್ರೂ ಹೇಳ್ಬಿಡ್ತೀನಿ. ಹೇಗೆ ಹೇಳ್ತೀಯಾ? ಹಿಂಗ್ ಹೇಳ್ತೀನಿ. ಇವನ್ ಬೆಕ್ಕಳಕ್ಕೆ ಇನ್ನೂ ಜಾಸ್ತಿ ಆಗ್ತಾ ಇದೆ. ಇವನಿಂದ ದೂರ ಇರಿ. ಓಯ್ ಪತೀಜೆ, ಇವ್ರ ಬಿಕ್ಲಿಗೆ ಇನ್ನೂ ನಿಂತೇ ಇಲ್ಲ. ಅಂಕಲ್, ನಿಮಗ್ ಬಿಕ್ಕಳಿಕೆ ಶುರು ಆದ್ಮೇಲೆ ತಾನೇ ಅವ್ರಿಗೂ ಶುರು ಆಗಿದ್ದು, ಅದಕ್ಕೆ ಲೇಟ್ ಆಗಿ ಮುಗಿತೆ. ಈ ಬಿಕ್ಕಳಿಗೆ ನನಗ ತಲೆ ಕೆಡಿಸಿಟ್ಟೈತಿ. ಈಗ ನಾನು ಯಾರನ್ನು ಬಿಡಂಗಿಲ್ಲ. ಸಾಕು, ಜಾಸ್ತಿ ಆಯ್ತು. ರೇ ಚೋಟು, ನೀನ್ ನನ್ಗೆ ತುಂಬಾ ಅವಮಾನ ಮಾಡಿದ್ಯಾ. ಈಗ ನಿಮ್ ತಾತ ಜೀವಂತವಾಗಿರ್ಬೇಕು ಅಂದ್ರೆ ಹೊರಗಡೆ ಬಾ, ನೋಡೋಣ.
ಅಯ್ಯೋ ಚೋಟು, ಇವಾಗ ನನ್ ಕಣ್ ತಪ್ಸಿ ಎಲ್ಲೋಗ್ತೀಯ ನೋಡೋಣ. ಅರೆ ನಂದನ್ ಬಿಟ್ಟಾಕಿ ಮಂತ್ರಿಜಿ, ನಿಮ್ ಮೇಲೆ ಏನ್ ಬೀಳುತ್ತೆ ಅಂತ ಮೊದ್ಲು ಯೋಚನೆ ಮಾಡಿ. ಹಾ ಚೋಟು, ನಾನ್ ನಿನ್ನ ಸುಮ್ಮನೆ ಬಿಡಲ್ಲ. ನಾನ್ ಏನ್ ಹೇಳ್ತೀನೋ ಅದನ್ನ ಡೆಫಿನೆಟ್ಲಿ ಮಾಡೋದಿಲ್ಲ. ಕೆಟ್ಟದ್ ಮಾಡ್ದವ್ರಿಗೆ ಕೆಟ್ಟದೇ ಆಗೋದು. ಏನ್ ಹೇಳಿ ಅಂಕಲ್? ಹಾ ಹೌದು ಭತೀಜ.